ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 29/9/2025 5/10/2025 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಾರ ಬುಧ 2/10/2025 ರಾತ್ರಿ 3:43 ರಾಶಿ ಪರಿವರ್ತನೆ. ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಚಂದ್ರ ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಎಲ್ಲ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಾರದ ಬಹಳ ವಿಶೇಷತೆಗಳು ಅಂದಾಗ ನಿಮ್ಗೆಲ್ಲ ಗೊತ್ತಿದೆ, ಈಗ ನವರಾತ್ರಿ ನಡೀತಾ ಇದೆ. ಹೋದ ವಾರ ಯಾರು ವಾರ ಭವಿಷ್ಯ ಕೇಳಿದಿರಿ ಅಂತವ್ರಿಗೆ ನವರಾತ್ರಿಯ ಒಂದೊಂದು ದೇವಿಯ ವಿಚಾರಗಳನ್ನು ಕೂಡ ತಿಳಿಸಲಾಗಿತ್ತು. 7 ನವರಾತ್ರಿಗಳ ಬಗ್ಗೆ ತಿಳಿಸಲಾಗಿತ್ತು. ನವ ಅಂದ್ರೆ 9, ರಾತ್ರಿ ಎಂದಾಗ ರಾತ್ರಿ ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಈಗ 8ನೇ ರಾತ್ರಿ ಯಾವ ದೇವಿಯನ್ನ ಪೂಜೆ ಮಾಡಬೇಕು ಅನ್ನುವಂತ ವಿಚಾರ ಈ ವಿಡಿಯೋದಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಸೋಮವಾರದಿಂದ ಭಾನುವಾರದ ಭವಿಷ್ಯ. ಹೋದ ವಾರದಲ್ಲಿ ಇನ್ ಮಿಕ್ಕಂತ ದೇವಿಯ ವಿಚಾರ ತಿಳಿಸಿದ್ದೀನಿ. ಈಗ 8ನೇ ದಿನ ಸೋಮವಾರ ನೀವು ಮಹಾಗೌರಿಯನ್ನ ಪ್ರಾರ್ಥನೆ ಮಾಡಬೇಕಾಗುತ್ತೆ. 9ನೇ ದಿನ ಸಿದ್ಧಿದಾತ್ರಿ. ಮಹಾಗೌರಿ ಎಂದಾಗ ತುಂಬಾ ಬ್ರೈಟ್ ಆಗಿ, ವೈಟ್ ಆಗಿ, ಅಂದ್ರೆ ಪ್ಯೂರಿಟಿ ಆಫ್ ಪೀಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಶಾಂತಿ, ಪವಿತ್ರತೆಯನ್ನ ಸೂಚನೆ ಮಾಡುವಂತಹ ದೇವಿನ ಮಹಾಗೌರಿ ಅಂತೀವಿ. ಡಿವೈನ್ ಆಫ್ ವಿಸ್ಡಮ್, ಜ್ಞಾನಕ್ಕೆ ಕಾರಕ ದೇವಿ. ನಮ್ಮಲ್ಲಿರುವಂತಹ ಪಾಪಗಳನ್ನ ಸಿನ್ಸ್ ಅಂತೀವಿ, ಪಾಪಗಳಿಗೆ ರಿಮೂವ್ ಮಾಡುವಂತಹ ದೇವಿ ಮಹಾಗೌರಿ. ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡ್ತಾಳೆ. ಆಮೇಲೆ ನೀವು ಮಹಾಗೌರಿ ದಿನ ಯಾವ ಮಂತ್ರ ಜಪ ಮಾಡಬೇಕು ಅಂದಾಗ ಓಂ ದೇವಿ ಮಹಾಗೌರ್ಯೈ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕಾಗುತ್ತೆ. 9ನೇ ದಿನ ಸಿದ್ಧಿದಾತ್ರಿ. ಸಿದ್ಧಿ ಅಂದಾಗ ಗೊತ್ತಾಗುತ್ತಲ್ಲ ನಿಮ್ಗೆ. ಸಿದ್ಧಿ ಅಂದ್ರೆ ಎಲ್ಲ ಸಿದ್ಧಿ ಮಾಡ್ಕೊಡುವಂಥದ್ದು. ದಾತ್ರಿ ಅಂದ್ರೆ ಕೊಡುವಂತವಳು. ಏನ್ ಕೊಡುವಂತವಳು? ಸ್ಪೆಷಲ್ ಪವರ್ಸ್. ನೀವು ಯಾರು 9ನೇ ದಿನ ಮಂಗಳವಾರ ಪೂಜೆ ಮಾಡ್ತೀರಿ, ಅವ್ರಿಗೆ ಸಿದ್ಧಿದಾತ್ರಿಯನ್ನ ಪೂಜೆ ಮಾಡಿದ್ರೆ ನಿಮಗೆ ಜ್ಞಾನ, ಶಕ್ತಿ, ಬುದ್ಧಿ, ಆಧ್ಯಾತ್ಮಿಕ ಶಕ್ತಿ ಎಲ್ಲವನ್ನ ಕೊಡ್ತಾಳೆ ಸಿದ್ಧಿದಾತ್ರಿ. ಇದು ನವರಾತ್ರಿಯ ವಿಶೇಷ. ಹಾಗಾದ್ರೆ 29/9/2025 ಸೋಮವಾರ ಯಾರ್ಯಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಸರಿಯಾಗಿ ಬರ್ತಾ ಇಲ್ವೋ, ಓದಕ್ ಆಗ್ತಾ ಇಲ್ಲ, ಲೇಸಿನೆಸ್ ಅನ್ಸೋದು, ಪಾಸ್ ಆಗಲ್ಲ, ತುಂಬಾ ವಿದ್ಯೆಯಲ್ಲಿ ಕಷ್ಟಪಡ್ತಾ ಇರ್ತೀರಾ, ಇನ್ನ ಕೆಲವು ಮಕ್ಕಳು ಚಿಕ್ಕ ವಯಸ್ಸಿಂದನೂ ವಿದ್ಯೆ ಕಲಿಯಲ್ಲ ಅಂತವ್ರಿಗೆ ಅವತ್ತು ಮೂಲಾ ನಕ್ಷತ್ರ ದಿನ 29ನೇ ತಾರೀಕು ಸರಸ್ವತಿಯ ವಾಹನ ಆಶೂಜ ಮಾಸ ಶುಕ್ಲ ಪಕ್ಷದ ಮೂಲಾ ನಕ್ಷತ್ರದಲ್ಲಿ ಪುಸ್ತಕದಲ್ಲಿ ಸರಸ್ವತಿಯನ್ನ ನೀವು ಆಹ್ವಾನ ಮಾಡಿ ಪೂಜಿಸ್ಬೇಕು. ಇದು ಪೂಜೆ ಮಾಡೋದ್ರಿಂದ ಈ ವ್ರತ ಯಾವ್ದ್ರಲ್ಲಿ ತಿಳಿಸಲಾಗಿದೆ ಅಂದ್ರೆ ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಯಾರು ಈ ವ್ರತವನ್ನ ಮಾಡ್ತಾರೋ ಅಂತವ್ರಿಗೆ ಸಕಲ ಪಾಪಗಳು ಪರಿಹಾರ ಆಗಿ ಸರಸ್ವತಿಯ ಅನುಗ್ರಹ ನಿಮ್ಗೆ ಪ್ರಾಪ್ತಿಯಾಗಿ ವಿದ್ಯೆನೂ ಕೂಡ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಯಾರ್ಯಾರು ಸರಸ್ವತಿಯ ವಾಹನಂ ಅನ್ನುವಂತಹ ವ್ರತ 29/9/2025 ಮಾಡಬಹುದು. ಮತ್ತೆ ಈಗ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನೇನು ಮಾಡಬೇಕು ಪೂಜೆಗಳು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈ ವಾರದಲ್ಲಿ ಬಹಳ ವಿಶೇಷವಾಗಿ ಅಂದ್ರೆ 30/9/2025 ಮಂಗಳವಾರ ದುರ್ಗಾಷ್ಟಮಿ, 1/10/2025 ಬುಧವಾರ ಮಹಾನವಮಿ, ಆಯುಧ ಗಜಾಶ್ವ ಪೂಜಾ, ಶೈವಾಲಯೇ ವಿಜಯದಶಮಿ. 2/10/2025 ಕೂಡ ವಿಜಯ ದಶಮಿ. ಎಲ್ಲರಿಗೂ ಕೂಡ ದಸರಾ ಹಬ್ಬದ
ಹಾರ್ದಿಕ ಶುಭಾಶಯಗಳು. ಮೈಸೂರಲ್ಲಂತೂ ವಿಜೃಂಭಣೆಯಿಂದ ದಸರಾ ಹಬ್ಬ ನೋಡುವಂತವರೆಲ್ಲ ನೋಡ್ಬೋದು. ಈಗ ವಾರ ಭವಿಷ್ಯದಲ್ಲಿ ಒಂದೊಂದೇ ರಾಶಿದು ಕೂಡ ನಾನು ವಾರ ಭವಿಷ್ಯವನ್ನು ತಿಳಿಸ್ತೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ, ಅಷ್ಟಮಾಧಿಪತಿ ನಿಮ್ಮ ಜನ್ಮ ರಾಶಿಗೆ ಮಂಗಳ ಗ್ರಹ ಸಪ್ತಮ ಭಾವದಲ್ಲಿ ಸಂಚಾರ. ಈ ವಾರ 2/10/2025 ಬುಧ ರಾತ್ರಿ 3:43 ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಾನೆ. ಬುಧ 7ನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ಏರುಪೇರುಗಳು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು, ಯಾರ್ಯಾರು ಲಾಂಗ್ ಜರ್ನಿ ಮಾಡ್ಬೇಕು ಅಂತ ಇದ್ದೀರಾ ಆದಷ್ಟು ಈ ವಾರದಲ್ಲಿ ಅವಾಯ್ಡ್ ಮಾಡಿ. ಏನಾದ್ರು ಬಹಳ ಮುಖ್ಯವಾಗಿ ಹೋಗ್ಲೇಬೇಕು ಅಂತಿದ್ದಾಗ ಹೋಗ್ಬೋದು. ಪ್ರಯಾಣದಲ್ಲಿ ಅದರಲ್ಲೂ ಲಾಂಗ್ ಜರ್ನಿ ಮಾಡೋರಿಗೆ ಏನಾದ್ರೂ ಒಂದು ಅಡೆತಡೆಗಳು ಅಥವಾ ಬೇಜಾರಾಗುವಂತಹ ಪ್ರಸಂಗಗಳು ಸಂಭವಿಸುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಮೇಷರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳ ಜೊತೆ ವಿವಾದ ಆಗುವಂಥದ್ದು, ವ್ಯಾಪಾರ ನಷ್ಟ ಆಗುವಂಥದ್ದು ಮತ್ತು ಧನ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಈ ವಾರದಲ್ಲಿ 4 ದಿನ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ. ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ತಾವು ಮಾಡ್ತಿರುವಂತಹ ಕೆಲಸ ಸೇವೆಯಲ್ಲಿ ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಆಮೇಲೆ ಯಾರ್ಯಾರು ಅವಿವಾಹಿತರಿದ್ದೀರಿ ಅಂತವ್ರಿಗೆಲ್ಲ ವಿವಾಹ ಭಾಗ್ಯ ಉಂಟಾಗುತ್ತೆ. ಕೆಲವು ವಿವಾಹ ಆಗಿ ವಿಚ್ಛೇದನ ಪಡೆದಿರ್ತೀರಿ, ಮರು ವಿವಾಹ ಆಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಅಂತವ್ರಿಗೂ ಕೂಡ ವಿವಾಹ ಆಗುವಂತಹ ಯೋಗ ಮೇಷರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಗುರುಬಲ ಇಲ್ವಲ್ಲ ಗುರುಜಿ, ಆ ಗುರುಬಲ ಇಲ್ಲ ಅಂದ್ರೂ ಕೂಡ ಬೇರೆ ಗ್ರಹಗಳು ನಿಮ್ಗೆ ವಿವಾಹ ಯೋಗವನ್ನ ಉಂಟು ಮಾಡುತ್ತೆ. ವಿವಾಹ ಜೀವನ ಅಂದಾಗ್ಲೇ ನಿಮ್ದು ಸೆಕೆಂಡ್ ಹಾಫ್ ಲೈಫ್ ಆಗಿರುತ್ತೆ. ಅದಕ್ಕೆ ನಿಮಗೆ ಬರುವಂತಹ ವಧು ಅಥವಾ ನೀವು ಮದುವೆ ಆಗುವಂತಹ ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲ ನೀವು ಜಾತಕವನ್ನು ತೋರಿಸ್ಬೇಕಾಗತ್ತೆ. ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನು ಕೂಡ ಮ್ಯಾರೇಜ್ ಅಸ್ಟ್ರಾಲಜಿ ಇಬ್ಬರು ಜಾತಕಗಳನ್ನು ಕೂಡ ತೋರಿಸಿ ನೀವು ಪರಿಹಾರಗಳನ್ನ ಮಾಡ್ಕೋಬೇಕು. ಗುರುಜಿ ನೀವ್ ಹೇಳಿದ್ರಿ ವಿವಾಹ ಆಗ್ಬಿಟ್ವಿ ತುಂಬಾ ತೊಂದರೆ ಆಯ್ತು ಅನ್ನೋದನ್ನ, ವಿವಾಹ ಆಗೋವಾಗ ಒಂಥರ, ವಿವಾಹ ಆದ್ಮೇಲೆ ಮತ್ತೊಂದು ರೀತಿಯಾದ ತೊಂದರೆಗಳನ್ನ ಅನುಭವಿಸೋಕ್ಕಿಂತ ಮೊದಲೇ ನೀವು ಜಾತಕಗಳನ್ನ ತೋರಿಸ್ರಿ. ನಿಮ್ಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಮೇಷರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಜಾಗ್ರತೆಯನ್ನ ವಹಿಸಿ. ಈಗೆಲ್ಲ ನವದುರ್ಗೆಯರು ನವರಾತ್ರಿ ಎಲ್ಲ ನಡೀತಾ ಇರೋದ್ರಿಂದ ಈ ವಾರದಲ್ಲಿ ನಿಮ್ಗೆಲ್ಲ ಕಷ್ಟಗಳು ದೂರ ಆಗ್ಬೇಕು ಅಂದಾಗ ಓಂ ದುರ್ಗಾಯೇ ನಮಃ ಅನ್ನುವಂತಹ ಮಂತ್ರವನ್ನ ಮೇಷರಾಶಿ ಜಾತಕರು ಜಪ ಮಾಡಬೇಕು. ಆ ಜೊತೆಗೆ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ನೀವು ಪೂಜೆ ಮಾಡಿದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮೇಷರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲೇ ಕಾಯ್ತಾ ಇದ್ದೀರಾ. ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರ ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಗೆ ಬುಧ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಅವಾಗ ಫೈನಾನ್ಷಿಯಲಿ ಏನಾಗ್ಬೋದು, ಯಾಕಂದ್ರೆ ಸಾಲ ಯಾರು ಕೊಟ್ಟಿರ್ತೀರಾ ಅವರಿಂದ ನಿಮ್ಗೆ ತೊಂದರೆ, ಕಿರುಕುಳ ಆಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ, ಏನೋ ಇನ್ನೇನು ಸುಧಾರಣೆ ಆಗ್ತಾ ಇದೆ ಆರೋಗ್ಯ ಅನ್ನೋಷ್ಟರಲ್ಲಿ ಮತ್ತೇನಾದ್ರೂ ಒಂದು ಹೋದ್ರೆ ಇನ್ನೊಂದು ಕಾಯಿಲೆಗಳಿಂದ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಮಕ್ಕಳ ಜೊತೆ ವಿವಾದಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ನೀವು ಯುವಕರಾಗಿದ್ರೆ ಅಥವಾ ಕೆಲವರು ಪ್ರೀತಿ ಪ್ರೇಮದಲ್ಲಿದ್ರೆ ಅಲ್ಲಿ ಏನಾದ್ರೂ ಒಂದು ವಿಘ್ನಗಳು, ಅಡೆತಡೆಗಳು, ಲವ್ ಲೈಫ್ ಅಲ್ಲಿ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು
ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಕಷ್ಟ, ಓದೋದ್ರಲ್ಲಿ ಸಫಲತೆಯನ್ನು ಹೊಂದಕ್ಕಾಗಲ್ಲ, ನಿಮ್ಮ ಬುದ್ಧಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ವೇನೋ ಅನ್ನುವಂತಹ ಭಾವನೆ. ಇಂತಹ ಸಮಯದಲ್ಲಿ ನೀವು ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ನಿರ್ಣಯಗಳನ್ನಾಗ್ಲಿ ಡಿಸಿಷನ್ಸ್ನಾಗ್ಲಿ ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಈ ವಾರ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ, ಇನ್ನು ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ನೀವೇನಾದ್ರೂ ಆರಂಭ ಮಾಡಿದ್ರೆ ವಾದ ವಿವಾದಗಳಾಗುವ ಸಾಧ್ಯತೆ ಇದೆ. ನೀವೇನೋ ಪುರುಷ ಜಾತಕರಾಗಿದ್ದರೆ ನೀವು ಬಹಳ ಎಚ್ಚರ, ನಿಮ್ಮ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತದೆ. ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಗಳು ಆತಂಕಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮ್ಗೆ ಟೈಮ್ ಬಹಳ ಉತ್ತಮವಾಗಿರುತ್ತೆ. ಅಧಿಕಾರ ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಅನ್ನೋದು ಉಕ್ಕುತ್ತೆ, ಪ್ರಮೋಷನ್ ಸಿಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಎಲ್ಲಿ ಧೈರ್ಯ ಹೆಚ್ಚಾಗುತ್ತೋ ಅಲ್ಲಿ ಧನ ಪ್ರಾಪ್ತಿಯಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮೀ. ಧೈರ್ಯದಿಂದ ಮುನ್ನುಗ್ತೀರಿ. ಶನಿವಾರ ಭಾನುವಾರ ನಿಮ್ಗೆ ಟೈಮು ಬಹಳ ಉತ್ತಮವಾಗಿದೆ ಅಂತ ಈ ವಾರ ತಿಳ್ಸಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಈ ವಾರದಲ್ಲಿ ನಮ್ ಕಷ್ಟಗಳು ಜಾಸ್ತಿ, ನಮ್ಗೆಲ್ಲ ಒಳ್ಳೇದಾಗ್ಬೇಕು. ನವದುರ್ಗೆಯರು, ದುರ್ಗಾದೇವಿ ಯಾರು ಪೂಜೆ ಮಾಡ್ತಾ ಇದ್ದೀರಿ, ನಿಮ್ಗೆಲ್ಲಾ ಕಷ್ಟಗಳು ದೂರ ಆಗ್ಬೇಕಾದ್ರೆ ಈ ವಾರ ನೀವು ಮಂತ್ರ ಜಪ ಮಾಡ್ಬೇಕಾಗಿರೋದು ಓಂ ಕಷ್ಟ ದಾರಿದ್ರ್ಯ ಶಮನೈ ನಮಃ, ಓಂ ಕಷ್ಟ ದಾರಿದ್ರ್ಯ ಶಮನೈ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡ್ಬೇಕು. ಇದ್ರ ಜೊತೆಗೆ ಪಂಚಾಕ್ಷರಿ ಮಂತ್ರ ವೃಷಭ ರಾಶಿ ಜಾತಕರು ಓಂ ನಮಃ ಶಿವಾಯ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗ್ತಿರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಸಂಚಾರ, ಲಾಭಾಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾದಂತಹ ಕುಜ ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅವಾಗ ಪಂಚಮ ಭಾವದಲ್ಲಿ ಕುಜ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಮಕ್ಕಳ ಜೊತೆ ವಿವಾದ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಹಣವನ್ನ ಮೈನಸ್ ಆಗಿ ನೋಡುವಂಥದ್ದು, ಅಂದ್ರೆ ರೆಡ್ ಆಗಿರುತ್ತೆ, ನಿಮ್ಮ ಹಣ ಇನ್ಕ್ರೀಸ್ ಆಗಿರಲ್ಲ. ಅದರಲ್ಲೂ ನೀವೇನಾದ್ರು ಟ್ರೇಡಿಂಗ್ ಎಲ್ಲ ಮಾಡ್ತಾ ಇದ್ರೆ ಕೆಲವರು ಹಣವನ್ನ ಕಳೆದುಕೊಳ್ಳುವಂಥದ್ದು, ಜೂಜಾಟದಲ್ಲಿ ಹಣ ಕಳ್ಕೊಳ್ಳೋದು, ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ತೃತೀಯ ಭಾವದಲ್ಲಿ ಶುಕ್ರ ಮತ್ತು ಕೇತು ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ, ವ್ಯಯಾಧಿಪತಿ ತೃತೀಯ ಭಾವದಲ್ಲಿ ಕೇತುವಿನ ಸಂಬಂಧ ಹೊಂದಿರುವುದರಿಂದ ಸಹೋದರ ಸಹೋದರಿ ಜೊತೆಗೆ ವ್ಯತ್ಯಾಸ, ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ತಲೆನೋವು ಬರುವಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ತೊಂದರೆಗಳಾಗುವಂಥದ್ದು. ಸರ್ಕಾರಿ ಕೆಲಸದಲ್ಲಿದ್ರೆ ಅಲ್ಲಿ ಏನಾದ್ರೂ ಒಂದು ಅಧಿಕಾರಿಗಳಿಂದ ತೊಂದರೆಗಳನ್ನು ಕೂಡ ಮಿಥುನ ರಾಶಿ ಜಾತಕರು ಈ ವಾರ ಅನುಭವಿಸ್ತೀರಿ. ಈ ವಾರದಲ್ಲಿ ಮಿಥುನ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ವಾಣಿಜ್ಯ ವ್ಯಾಪಾರಗಳಿಂದ ಲಾಭ ಆಗುತ್ತೆ. ರುಚಿಯಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಊಟ ಮಾಡುವಂಥದ್ದು ಒಂದು ಯೋಗ. ಈ ಕಲಿಯುಗದಲ್ಲಿ ಅನ್ನನೇ ಪರಬ್ರಹ್ಮ, ಊಟ ಇಲ್ಲ ಯಾರು ಕೂಡ ಬದುಕಕ್ಕಾಗಲ್ಲ. ನಿಮಗೆ ಗೌರವ ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಅದು ಈ ವಾರದ ಕೊನೆ 4 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ಏನ್ ತಿಂತೀರಾ ಅದು ಜೀರ್ಣ ಆಗದೆ ಅಜೀರ್ಣ ಆಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಜಾಗ್ರತೆ. ಆತಂಕ ಹೆಚ್ಚಾಗುವಂಥದ್ದು, ಕಷ್ಟಗಳು ಜಾಸ್ತಿ, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ನೀವು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ಓಂ ಪಾಪನಾಶಿನೈ ನಮಃ,
ಓಂ ಪಾಪನಾಶಿನೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ದೇವಿಗೆ, ದುರ್ಗಾದೇವಿಗೆ ನೀವೆಲ್ಲರೂ ಕೂಡ ಕಾಲಭೈರವನನ್ನ ಓಂ ಕಾಲ ಕಾಲಾಯ ನಮಃ, ಕಾಲರ ಕಾಲ ಮಹಾಕಾಲ ಯಾರು? ಈಶ್ವರ. ಆ ಮಂತ್ರವನ್ನ ನೀವು ಓಂ ಕಾಲ ಕಾಲೈ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ವಿಭೂತಿಯಿಂದ ಕಾಲಭೈರವನ ದರ್ಶನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಈಗ 3 ರಾಶಿ ಆಯ್ತು. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಈಗ ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹೇಗಿದೆ ಕಟಕ ರಾಶಿಯವರಿಗೆ ಅಂತ ಹೇಳಿದಾಗ, ನಿಮಗೆ ಈ ವಾರದಲ್ಲಿ ಸಂಗೀತದಲ್ಲಿ ಆಸಕ್ತಿ, ಮಾತಾಡುವ ಸಾಮರ್ಥ್ಯ ಕೂಡ ನಿಮಗೆ ಹೆಚ್ಚಾಗುತ್ತೆ. ನಿಮಗೆ ಶುಕ್ರ ಲಾಭಾಧಿಪತಿ ದ್ವಿತೀಯ ಭಾವದಲ್ಲಿ ಲಾಭ ಬಂದಂಗಾಗುತ್ತೆ ಮತ್ತು ವಿವಾದಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಹೊಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುವಂತಹ ಸಾಧ್ಯತೆಗಳಿದೆ. ತಾಯಿಗೆ ಕೋಪ ಜಾಸ್ತಿ. ಮನೆಯಲ್ಲಿ ಕಲಹಗಳಾಗುವ ಸಾಧ್ಯತೆಗಳು, ವಾಹನಗಳಿಂದ ಏನಾದರೂ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಮನೆ ವಿಚಾರದಲ್ಲಿ ಗೊಂದಲ. ಯಾವುದೇ ಭೂಮಿ ಖರೀದಿ ಮಾಡಬೇಕು ಅಥವಾ ಮನೆ ಖರೀದಿ ಮಾಡಬೇಕು, ಅದರಲ್ಲೂ ಕೂಡ ವಿವಾದಗಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಆಗ ಕರ್ಕಾಟಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ. ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ಯಾವುದೇ ಕಾಯಿಲೆಗಳಿದ್ರೆ, ತುಂಬಾ ದಿವಸದಿಂದ ಕಾಯಿಲೆ ವಾಸಿ ಆಗ್ತಿಲ್ಲ ಅಂದಾಗ ವಾಸಿ ಆಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರ್ಕಾರದ ವ್ಯವಹಾರದಿಂದ ನಿಮಗೆ ಲಾಭ ಆಗುತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲೂ ಕೂಡ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆಯ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕೋಪ, ಕಲಹಗಳು, ವಿವಾದಗಳು. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ವಾರದ ಕೊನೆ 2 ದಿನ ಕರ್ಕಾಟಕ ರಾಶಿ ಜಾತಕರು ಕೋಪವನ್ನ ಕಮ್ಮಿ ಮಾಡ್ಕೊಳ್ಳಿ. ಶಾಂತಿಯಾಗಿ ಇದಕ್ಕೆ ಪ್ರಯತ್ನವನ್ನ ನೀವು ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಕಟಕ ರಾಶಿಯವರು ಏನು ಮಂತ್ರವನ್ನ ಜಪ ಮಾಡ್ಬೇಕು? ಓಂ ದೇವೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ, ಶಿವ ಸರ್ವಶಕ್ತಿವಂತ, ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ, ನಮ್ಮೆಲ್ಲ ಆತ್ಮಗಳ ತಂದೆ. ಅದಕ್ಕೆಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಈ ಮಂತ್ರ, ನಾನು ಹೇಳಿದಂತ ಮಂತ್ರವನ್ನ ಜಪ ಮಾಡ್ತಾ, ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಈಗ ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ನಿಮ್ಮ ರಾಶಿಗೆ ಲಾಭಾಧಿಪತಿ ದ್ವಿತೀಯಾಧಿಪತಿಯಾದಂತಹ ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ಹಣಕಾಸಿನ ವಿಚಾರದಲ್ಲಿ ಸಾಹಸ ಮಾಡಬೇಕು. ಇಲ್ಲ ಏನಾದ್ರೂ ಒಂದು ವಿವಾದಗಳಾಗುವಂಥದ್ದು, ಮನೆಯಲ್ಲಿ ಏನಾದ್ರೂ ಒಂದು ವಿವಾದಗಳು, ಮನೆ ವಿಚಾರದಲ್ಲಿ ವಿವಾದ, ಹಣಕಾಸಿನ ವಿಚಾರದಲ್ಲಿ ಏನಾದ್ರೂ ಒಂದು ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಮನಸ್ಸಿನಲ್ಲಿ ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅನ್ನುವಂತಹ ಮನೋಭಾವನೆ. ಈ ವಾರದಲ್ಲಿ ನೀವು ಏನಾದ್ರೂ ಒಂದು ಫ್ಯಾಷನ್ ಡಿಸೈನ್ ಅಥವಾ ಕಾಸ್ಮೆಟಿಕ್ಸ್, ಫ್ಯಾಷನ್ ಕಲಿಯುವಂತ ಕೆಲವರೆಲ್ಲ ಏನ್ ಮಾಡ್ತಾರೆ, ಫಿಸಿಕಲ್ ಎಕ್ಸರ್ಸೈಸ್ಗಳನ್ನ ಹೇಳ್ಕೊಡ್ತಾರೆ, ಸೌಂದರ್ಯವರ್ಧಕ ವಸ್ತುಗಳನ್ನ ಮಾರಾಟ ಮಾಡ್ತಾರೆ, ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಮಾರಾಟ, ಸೀರೆ ಬಿಸ್ನೆಸ್ ಮಾಡುವಂಥದ್ದು, ಅವ್ರಿಗೆ ಬೇಕಾಗುವಂತಹ ಬಟ್ಟೆ, ಕಾಸ್ಮೆಟಿಕ್ಸ್ ನ ಮಾರಾಟ ಮಾಡುವಂಥದ್ದು, ಅಂತಹ ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಲಾಭ ಆಗುತ್ತೆ. ಜಿಮ್ ನಡೆಸೋರು, ಅದು ಸ್ತ್ರೀಯರಿಗೇನೆ ಪಾಠ ಹೇಳ್ಕೊಡುವಂಥದ್ದು, ಎಕ್ಸಸೈಸ್ಗಳನ್ನ ಹೇಳ್ಕೊಡುವಂಥದ್ದು. ಆಮೇಲೆ ಸೆಲ್ಫ್, ನಿಮ್ಮಿಂದ ಹಣ ಸಂಪಾದನೆ ಹೇಗಾಗುತ್ತೆ, ಹಣ ಸಂಪಾದನೆ, ಆಂಕರ್ಸ್ ಗಳಿರ್ತಾರೆ,
ಇನ್ನು ಕೆಲವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರ್ತಾರೆ, ಅವ್ರು ಬಂದು ಟಿವಿಲಿ ಏನೋ ಒಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ ತಕ್ಷಣ ಅವ್ರಿಗೇನ್ ಬರುತ್ತೆ, ರಿವಾರ್ಡ್ ಬರುತ್ತೆ, ದುಡ್ಡು ಬರುತ್ತೆ. ಹಾಗೆ ಆತರ ನಿಮ್ಮ ಪರ್ಸನಾಲಿಟಿಯಿಂದ, ನಿಮ್ಮ ಶರೀರದ ಸೌಂದರ್ಯದಿಂದ, ಸಿನಿಮಾ ಆಕ್ಟರ್ಗಳು ಅವರಲ್ಲಿ ಒಂದು ಕಲೆನೂ ಇರುತ್ತೆ, ಅದ್ರ ಜೊತೆಗೆ ಸೌಂದರ್ಯನೂ ಇರುತ್ತೆ, ಅವೆರಡರಿಂದ ಹಣವನ್ನ ಮಾಡ್ತಾರೆ. ಹಾಗೆ ನೀವೇನ ಸಿನಿಮಾ ಆಕ್ಟರ್ಗಳಾಗಿದ್ರೆ ನಿಮಗೆ ಹಣ, ಅಭಿವೃದ್ಧಿ, ಸಿನಿಮಾ ಇಂಡಸ್ಟ್ರಿಗಳಿರೋರಿಗೆ, ಫ್ಯಾಷನ್ ಇಂಡಸ್ಟ್ರಿಗಳಿರೋರಿಗೆ, ಅಥವಾ ಸೆಲ್ಫ್ ಬ್ಯೂಟಿ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಕೊಡುವಂತವ್ರಿಗೆ, ಇಂಥವ್ರಿಗೆಲ್ಲ, ಅಂತಹ ವೃತ್ತಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂತವ್ರಿಗೆಲ್ಲ ಹಣ ಲಾಭ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆಮೇಲೆ ಹಣ ಎಷ್ಟೇ ಬಂದ್ರೂ ಕೂಡ ಖರ್ಚಾಗ್ತಾನೇ ಇರುತ್ತೆ. ಯಾಕಂದ್ರೆ ಸೂರ್ಯ ನಿಮ್ಮ ರಾಶ್ಯಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರ್ತಾನೆ. ತುಂಬಾ ಕಮಾಂಡಿಂಗ್ ಆಗಿ ಮಾತಾಡ್ತೀರಿ. ಮುಖಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ವ್ಯಾಧಿಗಳು, ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಗುರು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಗುರು ನಿಮಗೆ ಪಂಚಮಾಧಿಪತಿ, ಕಲೆ, ಮಗನಿಂದ ಲಾಭ, ನಿಮಗೆ ಮೊದಲನೇ ಮಗ ಇರ್ಬೋದು, ನಿಮಗೆ ಮೊದಲನೇ ಮಗಳಿರ್ಬೋದು, ಅವರಿಂದ ನಿಮಗೆ ಲಾಭ ಆಗುತ್ತೆ ಈ ವಾರ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ವ್ಯರ್ಥ ಖರ್ಚುಗಳು, ಪ್ರಯಾಣಗಳಲ್ಲಿ ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ. ಬಹಳ ಜಾಗ್ರತೆ. ಎಮರ್ಜೆನ್ಸಿ ಇದ್ರೆ ಮಾತ್ರ ಪ್ರಯಾಣ ಮಾಡಿ, ಇಲ್ಲಾಂದ್ರೆ ಪ್ರಯಾಣ ಮಾಡಬೇಡಿ. ನಿಮ್ಮ ಮಕ್ಕಳಿದ್ರೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಆದ್ರೆ ಈ ವಾರ ಕೊನೆ 4 ದಿನ ಚೆನ್ನಾಗಿರ್ತೀರಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿದೆ. ಸಿಂಹ ರಾಶಿಯವರಿಗೆ ಉತ್ತಮವಾದ ಆಹಾರ, ಯಾಕಂದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು, ಉತ್ತಮವಾದ ಆಹಾರವನ್ನ ತಿನ್ಬೇಕು. ಶರೀರ ಬಿಲ್ಡ್ ಮಾಡುವಂತ ಆಹಾರ, ಶರೀರಕ್ಕೆ ಶಕ್ತಿಯನ್ನ ಕೊಡುವಂತ ಆಹಾರ, ಸಾತ್ವಿಕ ಆಹಾರ. ಅನ್ನಹಿ ಪೂರ್ಣ ಬ್ರಹ್ಮ ಅಲ್ವಾ, ಕಲಿಯುಗದಲ್ಲಿ ಊಟ ಮಾಡಿದ್ರೇನೆ ನಮಗೆ ಶಕ್ತಿ ಅನ್ನುವಂಥದ್ದು. ವಸ್ತ್ರಗಳು, ಒಳ್ಳೊಳ್ಳೆ ಬಟ್ಟೆ ಇರುತ್ತೆ, ಎಲ್ಲ ಸುಮ್ಮನೆ ಬೀರುಲಿದ್ರೆ ಏನ್ ಪ್ರಯೋಜನ. ಕೆಲವೊಂದು ವರ್ಷ ಆಗಿರುತ್ತೆ, ಹೊಸ ಬಟ್ಟೆ ತಂದು ಹಾಕೊಂಡೇ ಇರಲ್ಲ. ಈ ಟೈಮಲ್ಲಿ ಒಳ್ಳೆ ವಸ್ತ್ರ ಹಾಕೊಳ್ಳುವ ಯೋಗ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಈ ವಾರದ ಕೊನೆ 4 ದಿನ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದಾಗ ಈ ವಾರ ಯಾವ ಮಂತ್ರವನ್ನ ಜಪ ಮಾಡಬೇಕು? ಈ ವಾರ 9ನೇ ದಿನ ಸಿದ್ಧಿದಾತ್ರಿ ಇರೋದ್ರಿಂದ ಯಾರ ಸಿಂಹ ರಾಶಿ ಜಾತಕರಿದ್ದೀರಿ, ಯಾ ದೇವಿ ಸರ್ವಭೂತೇಶ್ವರ ಮಾ ಸಿದ್ಧಿದಾತ್ರಿ ರೂಪೇಣ ಸಂಹಿತ ನಮಸ್ತೆ ನಮಸ್ತೆಸ್ತೈ 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 ನಮೋ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಬೇಕು. ಈ ಮಂತ್ರ ಹೇಳಕ್ಕೆ ತುಂಬಾ ನಿಮಗೆ ಕಷ್ಟ ಆಗ್ತಾ ಇದೆ, ಹೇಳಕ್ ಆಗ್ತಾ ಇಲ್ಲ ಅನ್ನೋಂಥವ್ರು ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ, ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ ಅನ್ನೋಂಥ ಮಂತ್ರವನ್ನ ಸಿಂಹ ರಾಶಿ ಜಾತಕರು ಜಪ ಮಾಡಿ ಸಿದ್ಧಿಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ, ನಿಮಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದಂತಹ ಕುಜ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಕಠೋರವಾಗಿ ಮಾತಾಡ್ಬೇಡಿ. ನೀವು ಮಾತಾಡುತ್ತಿರೋದು ಕರೆಕ್ಟ್ ಇರ್ಬೋದು, ಆದ್ರೆ ಬೇರೆಯವ್ರಿಗೆ ಅದು ಮನಸ್ಸಿಗೆ ನೋವುಂಟಾಗುವಂತಹ ಮಾತಾಗಿರುತ್ತೆ. ಹಣಕಾಸು ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ಬೇಕಾಗುತ್ತೆ. ವಿಘ್ನಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ, ಅಥವಾ ಮನೆಯಲ್ಲೇ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡಬೇಕು. ವಿವಾಹ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳು, ಕಷ್ಟಗಳನ್ನ ನೀವು ಅನುಭವಿಸ್ತೀರಾ ಕನ್ಯಾ ರಾಶಿ ಜಾತಕರು. ಕನ್ಯಾ ರಾಶಿ ಜಾತಕರಿಗೆ ಈ ವಾರದ ಮೊದಲು 5 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಹಿಂಸೆ ಇರುತ್ತೆ. ಎಷ್ಟೇ ದುಡ್ಡು ಸಂಪತ್ತಿದ್ರೆ ಏನ್ ಪ್ರಯೋಜನ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಅಲ್ವಾ, ನಿದ್ರಾಭಂಗ ಉಂಟಾಗುವಂಥದ್ದು, ಮಲಗಿದಾಗ ಎಚ್ಚರ ಆಗೋದು. ಫೋನ್ ಸ್ವಿಚ್ ಆಫ್ ಮಾಡ್ಬೇಕು ಅನ್ಕೊಂಡಿದ್ದೆ ಗುರುಜಿ, ಆದ್ರೆ ಸ್ವಿಚ್ ಹೆಂಗ ಆನ್ ಆಯ್ತೋ ಗೊತ್ತಿಲ್ಲ, ಕಾಲ್ ಬಂತು,
ಯಾರೋ ಒಂದು ವಿಷಯ ಹೇಳಿದ ತಕ್ಷಣ ನಿದ್ದೆ ಹೋಯ್ತು. ಆತರ ಏನಾದ್ರೂ ಒಂದು ತೊಂದರೆಗಳು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ವಾಹನ ಎಲ್ಲ ಕೆಟ್ಟೋಗೋದು, ನಿಂತೋಗೋದು, ಸ್ಟಾರ್ಟ್ ಆಗದೆ ಇರೋದು, ಬೇಸರ ಆಗುವಂಥದ್ದು, ಎಲ್ಲಾದ್ರೂ ಒಂದು ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಹತ್ರ ಆಫ್ ಆಗ್ಬಿಟ್ರೆ ಗಾಡಿ ತುಂಬಾ ಬೇಜಾರಾಗುತ್ತಲ್ವಾ. ಪ್ರಯತ್ನಗಳು ಸೋಲು ಉಂಟಾಗುವಂಥದ್ದು, ಗರ್ಭಪಾತಗಳಾಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಶತ್ರುಗಳನ್ನು ಕೂಡ ನೀವು ಸೋಲಿಸ್ತೀರಾ. ಕನ್ಯಾ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮು ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ಅವರೆಲ್ಲ ಓಂ ಸರಸ್ವತೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ನಿಮ್ಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ? ಕೋಪ ಜಾಸ್ತಿ, ಮನಸ್ಸಿನಲ್ಲೇ ಕೋಪ, ದ್ವೇಷ, ಸಿಟ್ಟು ಅದೆಲ್ಲ ಕಮ್ಮಿ ಮಾಡ್ಕೋಬೇಕು. ತಾಯಿಗೆ ಕೋಪ ಜಾಸ್ತಿ, ಅಥವಾ ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ಜಾಸ್ತಿ, ಅಥವಾ ತಂದೆ ವಿಚಾರದಲ್ಲಿ ಕೋಪ ಬರುವಂಥದ್ದು ಜಾಸ್ತಿ ಆಗುವಂಥದ್ದು, ಹಣ ಏನ್ ಇಷ್ಟೊಂದು ಖರ್ಚಾಗ್ತಿದೆಯಲ್ಲ ಅಂತ ಬೇಜಾರಾಗುವಂತಹ ಪರಿಸ್ಥಿತಿಗಳು, ಹಣಕಾಸು ವಿಚಾರದಲ್ಲಿ ಟೆನ್ಷನ್, ವಿವಾಹ ಜೀವನದಲ್ಲಿ ಟೆನ್ಷನ್ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ತುಲಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನಲಾಭ ಆಗುತ್ತೆ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ನಿಮಗೆ ದುಡ್ಡು ಇರಬೇಕು. ನಿಮ್ ಮೊಬೈಲಲ್ಲಿ ನಾನು ಹೇಳೋದನ್ನ ನೋಡ್ಬೇಕು ಅಂದ್ರೂ ಕೂಡ ನೆಟ್ವರ್ಕ್ ಇರಬೇಕು ಅಲ್ವಾ. ನೆಟ್ ಪ್ಯಾಕ್ ನೀವೇನು ಹಾಕಿಲ್ಲ ಅಂದ್ರೆ ನಿಮ್ಗೇನ್ ಮಾಡ್ತಾರೆ, ಆ ಟೈಮ್ ಕರೆಕ್ಟ್ ಆಗಿ ಕಟ್ ಮಾಡ್ಬಿಡ್ತಾರೆ, ನೋಡಕ್ಕೆ ಆಗಲ್ಲ. ಅದಕ್ಕೇನ್ ಬೇಕು? ದುಡ್ಡು ಬೇಕು. ಮೊಬೈಲ್ ಬೇಕು ಅಂದಾಗ ಮೊಬೈಲ್ಗೆ ದುಡ್ಡು ಬೇಕು. ನಾನು ವಿಡಿಯೋ ಮಾಡ್ಬೇಕು ಅಂದ್ರೂ ದುಡ್ಡು ಬೇಕು. ಈ ಕಾಲದಲ್ಲಿ ಏನಿದ್ರು ಬೇಕಾಗುತ್ತೆ. ಅದಕ್ಕೆ ತುಲಾ ರಾಶಿಯವರಿಗೆ ವಾರದ ಮೊದಲು 3 ದಿನ ಧನ ಲಾಭ ಆಗುತ್ತೆ. ಧನವನ್ನ ಸಂಗ್ರಹಿಸಿ ಇಟ್ಕೊಳ್ಳಿ. ಉತ್ತಮ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ. ಆದ್ರೆ ಈ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಯಾವಿರ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ಎಲ್ಲಾದ್ರೂ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅಥವಾ ನಿಮಗೆ ಆಹಾರ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ತುಲಾ ರಾಶಿ ಜಾತಕರು ಬಹಳ ಜಾಗ್ರತೆಯನ್ನ ವಹಿಸಿ ಈ ವಾರದ ಕೊನೆ 4 ದಿನ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನು ಮಂತ್ರವನ್ನ ಜಪ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮಗೆ ಓಂ ಪಾಪನಾಶಿನೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ, ಭಗವಂತ ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಬರೀ ಗಾಳಿ ಕಾಣುತ್ತಾ? ಕಾಣಲ್ಲ, ಅನುಭವಿಸ್ಬೇಕು. ಹಾಗೆ ಭಗವಂತನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ನಾನು ಹೇಳಿದಂತ ಮಂತ್ರ ಓಂ ಪಾಪನಾಶಿನೈ ನಮಃ ಅಂತೇಳಿ ತಾಯಿ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಈಗ 7 ರಾಶಿಗಳಾಗಿದೆ. ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿ, ಅಷ್ಟಮಾಧಿಪತಿ ಬುಧನ ಸಂಬಂಧ 12ನೇ ಮನೆಯಿರೋದ್ರಿಂದ ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ರಾತ್ರಿ ನಿದ್ದೆ ಮಾಡಕ್ಕೆ ಕಷ್ಟ, ಬೆಡ್ ಕಂಫರ್ಟ್ ಕಂಪ್ಲೀಟ್ ಆಗಲ್ಲ, ಉಲ್ಲಾಸ ಸಿಗಕ್ಕೆ ತುಂಬಾ ಕಷ್ಟ ಆಗುತ್ತೆ, ಪುರುಷರಿಗೆ ಪುರುಷತ್ವ ಕಮ್ಮಿ ಆಗುವಂತಹ ಸಾಧ್ಯತೆಗಳಿದೆ.
ದಶಮ ಭಾವದಲ್ಲಿ ಶುಕ್ರ ಮತ್ತು ಕೇತು ಸಂಚಾರ, ಸಪ್ತಮಾಧಿಪತಿ. ನಿಮ್ಮ ಸಂಗಾತಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಅವರಿಗೆ ವಿವಾದಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ದ್ವಿತೀಯಾಧಿಪತಿಯಾದಂತಹ ಗುರು ದ್ವಿತೀಯ ಭಾವವನ್ನೇ ನೋಡೋದ್ರಿಂದ ನೀವು ಮಾತನಾಡುವ ಸಾಮರ್ಥ್ಯದಿಂದ ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಶಕ್ತಿ ನಿಮಗಿರುತ್ತೆ. ಅದಕ್ಕೆ ಚೆನ್ನಾಗಿ ಮಾತಾಡೋದನ್ನ ಕಲೀರಿ ಅನ್ನುವಂತಹ ವಿಚಾರ. ಹಾಗಾದ್ರೆ ವೃಷಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ವಾದ ವಿವಾದಗಳಾಗುವ ಸಾಧ್ಯತೆ, ವಾಗ್ವಾದಗಳು, ಸ್ತ್ರೀಯಿಂದ ಅಪಮಾನ ಆಗ್ಬೋದು ಅಥವಾ ಶತ್ರುಗಳಿಂದ ನಿಮಗೆ ಅಪಮಾನ ಆಗ್ಬೋದು, ಜಾಗ್ರತೆ. ಕಣ್ಣುಗಳ ತೊಂದರೆ ಉಂಟಾಗಬಹುದು ಅಥವಾ ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಒಡವೆಗಳನ್ನ ಕೊಂಡ್ಕೊಂತೀರಿ, ಒಳ್ಳೊಳ್ಳೆ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮ್ಮ ತಾಯಿ ಇದ್ರೆ, ನೀವು ತಾಯಿ ಜೊತೆಲೇ ಇದ್ರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಎದೆಯಲ್ಲಿ ತೊಂದರೆಗಳಾಗತ್ತೆ, ಮಲಗದ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ, ಅಥವಾ ನಿದ್ರೆ ಏನಾದ್ರೂ ತೊಂದರೆಗಳಾಗುವಂತಹ ನಿದ್ರಾಭಂಗ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ವೃಷಿಕ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ. ಈ ವಾರ ವೃಷಿಕ ರಾಶಿ ಜಾತಕರು ಒಟ್ಟು 5 ದಿನ ಜಾಗೃತರಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ವೃಷಿಕ ರಾಶಿ ಜಾತಕರು ಈ ವಾರ ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂದ್ರೆ, ಯಾ ದೇವಿ ಸರ್ವಭೂತೇಶ್ವರಿ ಮಹಾಗೌರಿ ರೂಪೇಣ ಸಂಹಿತ ನಮಸ್ತಸ್ತೈ 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 ನಮೋ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಿ. ಈ ಮಂತ್ರ ಹೇಳಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥವ್ರು ಓಂ ದೇವಿ ಮಹಾಶೌರ್ಯೈ ನಮೋ ನಮಃ ಅಥವಾ ಓಂ ದೇವಿ ಮಹಾಶೌರ್ಯೈ ನಮಃ ಅನ್ನುವಂತಹ ಮಂತ್ರವನ್ನಾದ್ರೂ ಜಪ ಮಾಡ್ಬೋದು. ಶಿವನಿಗೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನುರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ನಿಮಗೆ ಗುರುಬಲ ಇದೆ, ಲಾಭಸ್ಥಾನದಲ್ಲಿ ಕುಜ, ಲಾಭಸ್ಥಾನದಲ್ಲಿ ಬುಧ. ಕುಜ ನಿಮಗೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಲಾಭಸ್ಥಾನದಲ್ಲಿ, ಶುಕ್ರನ ಮನೆಯಲ್ಲಿ ಲಾಭಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೋಬೇಕು. ನಿಮ್ಮ ಸ್ನೇಹಿತರಿಂದ ಅನ್ಕೊಂತೀರಾ, ಆಗಲ್ಲ. ಏನಾದ್ರೂ ಒಂದ್ ತಡೆ, ವಿವಾದ, ಪತ್ನಿಯ ವಿಚಾರದಲ್ಲಿ ವಿವಾದ, ಪುರುಷರಾಗಿದ್ದರೆ ಪತ್ನಿ, ಸ್ತ್ರೀ ಆಗಿದ್ರೆ ಪತ್ನಿಯ ವಿಚಾರದಲ್ಲಿ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ವಿಚಾರದಲ್ಲಿ ನಿಮಗೆ ನೀವು ಅನ್ಕೊಂಡಂತಹ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳಕ್ಕೆ ಆಗಲ್ಲ. ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಾನಸಿಕವಾಗಿ ಅಸಮತೋಲನ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮನೆಯಲ್ಲಿ ದುಃಖದ ವಾತಾವರಣ, ಹಳೆ ಭೂಮಿ ಖರೀದಿ ಮಾಡಬೇಕು ಅಂತ ಜಮೀನು ಅದರಲ್ಲೆಲ್ಲ ಆಸಕ್ತಿ ಇರುತ್ತೆ, ಅದು ಖರೀದಿ ಮಾಡಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಆದ್ರೆ ಸರ್ಕಾರದಿಂದ ಸ್ವಲ್ಪ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವನ ನೋಡ್ತಾ ಇರೋದ್ರಿಂದ ಮಾತಾಡಬೇಕಾದ್ರೆ ಎಚ್ಚರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತಹ ಗಾದೆ ಇದೆ. ಮಾತಾಡಬೇಕಾದ್ರೆ ಬಹಳ ಎಚ್ಚರದಿಂದ ಮಾತಾಡಿ. ಒಂದ್ಸಲ ಮಾತಾಡಿದ್ಮೇಲೆ ಮತ್ತೆ ಮಾತನ್ನ ವಾಪಸ್ ತಗೊಳಕ್ಕೆ ಆಗಲ್ಲ. ಅದಕ್ಕೆ ಧನುಸ್ಸು ರಾಶಿ ಜಾತಕರು ಇವೆಲ್ಲ ಎಚ್ಚರಿಕೆಯನ್ನು ನೀವು ತಗೋಬೇಕು. ಧನುಸ್ಸು ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಹಿರಿಯರ ಜೊತೆ ಉತ್ತಮ ಸಂಬಂಧ ಇರುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ.
ಒಳ್ಳೊಳ್ಳೆ ಒಡವೆಗಳನ್ನ ಕೊಂಡ್ಕೊಳ್ಳುವಂತಹ ಯೋಗ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ ನಿಮಗೆ ಧನ ನಷ್ಟ ಆಗುವಂಥದ್ದು, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಗುರುವಾರ, ಶುಕ್ರವಾರ ಧನ ನಷ್ಟ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಉತ್ತಮವಾದ ಯೋಗ ಉಂಟಾಗುತ್ತೆ. ಹತ್ತಿರ ಪ್ರಯಾಣಗಳು ಮಾಡಿದ್ರೆ ಸುಖ, ಉತ್ತಮ ಕೀರ್ತಿ ಮತ್ತು ಧೈರ್ಯ ಕೂಡ ಹೆಚ್ಚಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ನಿಮಗೆ ಟೈಮ್ ಚೆನ್ನಾಗಿದೆ. ಸೋಮವಾರ ಕೂಡ ಚೆನ್ನಾಗಿದೆ, ಮಂಗಳವಾರ ಕೂಡ ಚೆನ್ನಾಗಿದೆ, ಬುಧವಾರ ಕೂಡ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕೂಡ ಟೈಮ್ ಚೆನ್ನಾಗಿದೆ. ಒಟ್ಟು 5 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಸ್ವಲ್ಪ ಜಾಗ್ರತೆಯಾಗಿರಿ. ಕಣ್ಣುಗಳಿಗೆ ಏನಾದ್ರು ಸ್ವಲ್ಪ ಕಸನೋ ಕೂದಲು ಹೋಗ್ಬಿಟ್ರು ಕೂಡ ನೋವು ತಡೆಯಕ್ಕಾಗಲ್ಲ. ಅದಕ್ಕೆ ಬಹಳ ಎಚ್ಚರವನ್ನ ವಹಿಸಿ. ವಾರದ ಮಧ್ಯದ 2 ದಿನಗಳು. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಗುರುಗಳಿಗಿಂತ ಗುರು, ಪರಮ ಗುರು ಯಾರು? ಶಿವ ಒಬ್ಬನೇ. ನಿಜವಾದ ಸದ್ಗುರು ಯಾರು? ಶಿವ ಒಬ್ಬನೇ ಅಲ್ವಾ? ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗ್ಬೇಕು ಅಂದ್ರೆ ಓಂ ಪಾಪ ನಾಶಿನೈ ನಮಃ ಅಂತೇಳಿ ದುರ್ಗಾದೇವಿನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗತ್ತೆ, ಒಳ್ಳೇದಾಗುತ್ತೆ. ಈ 2 ಪರಿಹಾರಗಳನ್ನ ಮಾಡ್ಕೋಬೇಕು. ಇನ್ನ ಕಾಯ್ತಾ ಇದ್ದೀರಾ, ಈಗ 9 ರಾಶಿಗಳಾಗಿದೆ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಗೆ ಬುಧ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಕೆಲಸದ ವಿಚಾರದಲ್ಲಿ ಕಿರಿಕಿರಿ, ಕೆಲವರು ಕೆಲಸವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ. ಕೆಲಸ ಮಾಡಕ್ಕೆ ನಮ್ಗೇನಿರುತ್ತೆ, ಅಲ್ಲಿ ಗ್ರೋತ್ ಆಗ್ಬೇಕು, ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು, ನಾವೇನಾದ್ರೂ ಕಲಿಬೇಕು. ಇವೇನು ಆಗದೆ ಇದ್ದಾಗ ಕೆಲಸ ಮಾಡೋಕ್ಕೂ ಕೂಡ ಬೇಜಾರಾಗುತ್ತೆ. ಕೆಲಸದಲ್ಲಿ ಸಂತೃಪ್ತಿ ಅನ್ನೋದಿರಲ್ಲ ಮಕರ ರಾಶಿ ಜಾತಕರಿಗೆ. ಇನ್ನ ಶುಕ್ರ ಯೋಗಕಾರಕ 8ಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಹಣ ಯಾರಿಂದ ಸಿಗುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಹಣ. ವಿವಾಹ ಆಗಿದ್ದರೆ ಪತ್ನಿಯ ಕುಟುಂಬದಿಂದ ಪುರುಷರಿಗೆ ಧನ ಪ್ರಾಪ್ತಿ, ಸ್ತ್ರೀಯರಿಗೆ ಪತಿಯ ಕುಟುಂಬದಿಂದ ಧನ ಪ್ರಾಪ್ತಿಯಾಗುವಂಥದ್ದು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಧನಲಾಭ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮಕರ ರಾಶಿ ಜಾತಕರಿಗೆ. ಇನ್ನು ದ್ವಿತೀಯಾಧಿಪತಿಯಾದಂತಹ ಶನಿ 3ಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಕರ ರಾಶಿ ಜಾತಕರು ಧನ ಸಂಪಾದನೆ ಮಾಡ್ಬೇಕಾದ್ರೆ ಧೈರ್ಯದಿಂದ ಧನ ಸಂಪಾದನೆ ಮಾಡ್ತೀರಿ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ದುಡ್ಡು ಬರ್ಬೇಕಾದ್ರೆ ಕಷ್ಟ ಪಡ್ಬೇಕು, ಅದ್ರ ಜೊತೆಗೆ ಬುದ್ಧಿ ಉಪಯೋಗಿಸ್ಬೇಕು. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಕಷ್ಟ ಪಡ್ತಾರೆ. ಕಷ್ಟ ಪಡೋರ್ಗೆಲ್ಲ ದುಡ್ಡು ಇರುತ್ತಾ? ಧೈರ್ಯ, ನಾನು ಮಾಡ್ತೀನಿ ಅಲ್ವಾ. ಬರೀ ಸೇಫ್ಟಿ ಜೊತೆಗೆ ಧೈರ್ಯನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಜಿಮ್ ನಡೆಸೋರಿಗೆ ದುಡ್ಡು ಪ್ರಾಪ್ತಿ, ಬ್ರೋಕರೇಜ್ ಕೆಲಸ ಮಾಡೋರಿಗೆ ದುಡ್ಡು ಪ್ರಾಪ್ತಿ ಆಗುತ್ತೆ. ಪ್ರಾಪರ್ಟಿ ಸೇಲ್ಸ್ ಮಾಡುವಂಥದ್ದು, ಬ್ರೋಕರೇಜ್ ಕೆಲಸಗಳು ಮಾಡುವಂಥವ್ರಿಗೆಲ್ಲ ದುಡ್ಡು ಪ್ರಾಪ್ತಿ ಆಗುತ್ತೆ. ಅಗ್ರಿಮೆಂಟ್ಗಳು ಮಾಡೋರಿಗೆ ದುಡ್ಡು ಪ್ರಾಪ್ತಿ ಆಗುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಸಂಸ್ಕೃತದಲ್ಲಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಪ್ರಪಂಚದಲ್ಲಿ ಏನಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಆರೋಗ್ಯ.
ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಕೋಪ ಮಾಡ್ಕೊಳಕ್ ನಿಮ್ಗೆ ಇಷ್ಟ ಇರಲ್ಲ, ಶೀಘ್ರ ಕೋಪ, ಯಾರೋ ಏನೋ ಅಂದಿದ ತಕ್ಷಣ ಸಡನ್ ಕೋಪ ಬಂದ್ಬಿಡುತ್ತೆ. ಶಾಂತಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಮೆಡಿಟೇಷನ್ ಮಾಡಿ, ಶಾಂತಿ ಸಾಗರ ಭಗವಂತ ಶಿವನನ್ನ ಪ್ರಾರ್ಥನೆ ಮಾಡಿ. ಇನ್ನು ಕೆಲವರಿಗೆ ಅಪಘಾತಗಳಾಗುವಂತ ಸಾಧ್ಯತೆ ಇರುತ್ತೆ. ನಾವು ಕರೆಕ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಲೆಫ್ಟ್ ಅಲ್ಲೇ ಇರ್ತೀವಿ, ರೂಲ್ಸ್ ಫಾಲೋ ಮಾಡ್ತಾ ಇರ್ತೀವಿ, ಬೇರೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ. ಅದಕ್ಕೆ ಜಾಗೃತರಾಗಿರ್ಬೇಕು. ನಿಮ್ಗೆ ಯಾವ್ದೋ ಆ ತರ ಕೆಟ್ಟದ ಆಗ್ಬಾರ್ದು. ಸೋಮಾರಿತನ ಉಂಟಾಗಬಹುದು. ನಾನು ಎಷ್ಟೇ ಎಕ್ಸ್ಪರ್ಟ್ ಡ್ರೈವರ್ ಅಂತ ಇದ್ರು ಕೂಡ ಸ್ವಲ್ಪ ಜಾಗೃತೆಯಾಗಿರ್ರಿ ಮಕರ ರಾಶಿ ಜಾತಕರು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಉತ್ತಮವಾದ ಸೌಕರ್ಯಗಳು, ಮನುಷ್ಯನಿಗೆ ಏನೇನ್ ಬೇಕೋ ಎಲ್ಲಾ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಮಕರ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ, ಶನಿವಾರ, ಭಾನುವಾರ, ಏನಾದ್ರೂ ಕಣ್ಣುಗಳಿಗೆ ತೊಂದರೆಗಳಾಗಬಹುದು. ಕಣ್ಣು ಬಹಳ ಸೂಕ್ಷ್ಮ ಆಗಿರೋದ್ರಿಂದ ಕಣ್ಣಿಗೊಂದ್ ಸ್ವಲ್ಪ ಕಸ ಬೀಳಿ, ಕಣ್ಣಿಗೆ ರೆಪ್ಪೆಯಲ್ಲಿರುವಂತ ಒಂದು ಕೂದಲು ಬಿದ್ರೂ ಕೂಡ ನೋವು ತಡೆಯಕ್ಕಾಗಲ್ಲ. ಕಣ್ಣುಗಳ ಬಗ್ಗೆ ಹೆಚ್ಚು ಎಚ್ಚರ. ಯಾರಿಗಾರ ಕಣ್ಣಿನ ಆಪರೇಷನ್ ಇದ್ರೆ ಈ ವಾರದ ಕೊನೆ 2 ದಿನ ಮಾಡಿಸ್ಬೇಡಿ. ಇನ್ನು ಕೆಲವರಿಗೆ ಅಪಮಾನ ಆಗುವ ಸಾಧ್ಯತೆ ಇದೆ. ಅಂದ್ರೆ ಮಕರ ರಾಶಿ ಜಾತಕರು ಈ ವಾರ 5 ದಿನ ಜಾಗ್ರತೆ. ಯಾವ ವಾರ? ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ, ಗುರುವಾರ, ಶುಕ್ರವಾರ ನಿಮ್ಗೆ ಟೈಮ್ ಚೆನ್ನಾಗಿರುತ್ತೆ. ಹಾಗೆ ಯಾವ ಕಷ್ಟಗಳು, ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಪ್ರಾಪ್ತಿ ಆಗ್ಬಾರ್ದು, ಒಳ್ಳೇದಾಗ್ಬೇಕು ಅಂದಾಗ ಮಂತ್ರ ಬರ್ಕೊಳ್ಳಿ. ಓಂ ಕಷ್ಟ ದಾರಿದ್ರ್ಯ ಶಮನೈ ನಮಃ, ಓಂ ಕಷ್ಟ ದಾರಿದ್ರ್ಯೈ ಶಮನೈ ನಮಃ ಅನ್ನುವಂತಹ ಮಂತ್ರ ದುರ್ಗಾದೇವಿಯ ಮುಂದೆ ರಾಹುಕಾಲದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಬೇಕು. ಈ ಮಂತ್ರ ಜಪ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಸರ್ವಶಕ್ತಿವಂತ ಭಗವಂತನನ್ನ ಕೂಡ ನೀವು ನೆನಪು ಮಾಡಬೇಕು. ಶಿವ, ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಮಕರ ರಾಶಿ ಜಾತಕರು ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡಿದ್ರೆ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿಯವರಿಗೆ ಬುಧ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತದೆ. ಯಾವಾಗಲೂ ಕೂಡ ನಮ್ಮ ಲಕ್ಕು ನಮ್ ಕೈ ಕೊಟ್ಬಿಟ್ರೆ ಬೇಜಾರಾಗುತ್ತೆ. ಇವಾಗ ನಾವ್ ಎಷ್ಟೋ ಕೆಲಸ ಪ್ರಯತ್ನ ಮಾಡ್ತೀವಿ, 100 ಪಟ್ಟು ಪ್ರಯತ್ನ ಮಾಡ್ತೀವಿ. ಅದೃಷ್ಟ ಇದ್ರೆ ಸ್ವಲ್ಪ ಪ್ರಯತ್ನ ಪಟ್ರೆ ಪೂರ್ತಿ ಫಲ ಪ್ರಾಪ್ತಿ ಆಗುತ್ತೆ. 100 ಪಟ್ಟು ಕಷ್ಟಪಟ್ಟರು ಬರೀ ಒಂದು 10% ಫಲ ಪ್ರಾಪ್ತಿ ಆದ್ರೆ ಬೇಜಾರಾಗುತ್ತೆ. ಹಾಗೆ ನಿಮ್ಮ ಭಾಗ್ಯ, ನಿಮ್ಮ ಅದೃಷ್ಟ ಅನ್ನೋದು ಕೈ ಕೊಡುತ್ತೆ. ತಂದೆ ವಿಚಾರದಲ್ಲಿ ಬೇಜಾರಾಗುವಂಥದ್ದು, ಕಲಹಗಳಾಗುವಂಥದ್ದು, ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಪ್ರಸಂಗಗಳು ಉಂಟಾಗುತ್ತೆ. ಅದಕ್ಕೆ ದೇವರ ಮೇಲೆ ನಂಬಿಕೆ ಯಾವತ್ತೂ ಕೂಡ ಕಳ್ಕೋಬೇಡಿ ಕುಂಭರಾಶಿ ಜಾತಕರು. ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆಗಳಿದೆ. ವಿವಾಹ ಜೀವನದಲ್ಲಿ, ಮತ್ತೊಬ್ಬರ ಸಂಸಾರ ಜೀವನದಲ್ಲಿ ನೀವು ಕೆಲವರು ಪ್ರವೇಶ ಆಗಿ ಅಲ್ಲೂ ಕೂಡ ನಿಮಗೆ ಸುಖ ಪ್ರಾಪ್ತಿಯಾಗದೆ ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ವಿವಾಹ ಭಾಗ್ಯ. ಅವಿವಾಹಿತರಿಗೆ ವಿವಾಹ ಭಾಗ್ಯ. ಇನ್ನು ಕೆಲವರು ವಿಚ್ಛೇದನ ಪಡೆದು ಮರು ವಿವಾಹ ಪಡೆಯೋರು ಮಾಡ್ಕೊಳ್ಳೋರ್ಗೂ ಕೂಡ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಯಾವಾಗ್ಲೂ ನಾನು ಏನ್ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ತೋರಿಸ್ಬೇಕು. ಇವಾಗ ನಿಮ್ಗೆ ಹೆಂಗು ಕುಂಭರಾಶಿಯವರಿಗೆ ಗುರುಬಲ ಇದೆ, ವಿವಾಹ ಯೋಗ ಉಂಟಾಗುತ್ತೆ. ಆದ್ರೆ ನಿಮಗೆ ಹೊಂದ್ಕೊಳ್ಳೋರು ಸಿಗ್ತಾರಾ? ಹಾಸ್ಪಿಟಲ್ ಬ್ಲಡ್ ಹಾಕ್ಬೇಕಾದ್ರೂ ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಇನ್ಫೆಕ್ಷನ್ ಆಗಿದ್ಯಾ. ಹಾಗೆ ಬರೀ ನೀವು ಸಾಲಾವಳಿ ನೋಡ್ಬಿಟ್ಟು ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರು ಜಾತಕವನ್ನ ತೋರಿಸಿ ನಿಮಗೆ ಸಿಗುವಂತಹ ವಧು ವರನ ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಮಕ್ಕಳಾಗ್ತಾರ ಇಲ್ವಾ, ಮದುವೆ ಆದ್ಮೇಲೆ ಫೈನಾನ್ಷಿಯಲಿ ಡೌನ್ ಆಗ್ತಾರಾ,
ಓದು ನಿಮಗೆ ನಿಮ್ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ, ಅಥವಾ ಇದೆಲ್ಲ ಋಣಾನುಬಂಧ ಆಗಿರುತ್ತೆ, ಅವೆಲ್ಲ ನೋಡ್ಬೇಕು. ಅಥವಾ ನಿಮ್ದಿರೋಂತ ಆಸ್ತಿ ಎಲ್ಲ ತಗೊಂಡು ಹೋಗ್ತಾರ, ಇವೆಲ್ಲ ನಿಮ್ ಜಾತಕ ನೋಡ್ಬೇಕಾಗುತ್ತೆ. ಇಬ್ಬರದು ತೋರಿಸ್ಬೇಕು. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಆಯಿಲ್, ಹಾಲಿನ ವ್ಯಾಪಾರ, ನೀರಿನ ವ್ಯಾಪಾರ ಎಲ್ಲದರಲ್ಲೂ ಲಾಭ ಆಗುತ್ತೆ. ಉತ್ತಮವಾದ ಆರೋಗ್ಯ ಇರುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ. ಉತ್ತಮ ಆರೋಗ್ಯ ಚೆನ್ನಾಗಿರುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಏನಾದ್ರೂ ಒಂದ್ ಸ್ವಲ್ಪ ಗಾಯಗಳಾಗ್ಬೋದು, ತಾಯಿ ಜೊತೆ ಕಲಹಗಳಾಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು, ಅಥವಾ ಅಧಿಕ ಖರ್ಚು ಜಾಸ್ತಿ ಉಂಟಾಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಮತ್ತೆ ಚೆನ್ನಾಗಿರುತ್ತೆ. ಶನಿವಾರ, ಭಾನುವಾರ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಫಲತೆ. ಯಾರಾದ್ರೂ ಹೊಸ ಸ್ನೇಹಿತರ ಜೊತೆಗೆ ಸಂಧಿಸ್ತೀರಿ. ಉತ್ತಮವಾದ ಅಂತಸ್ತು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಪ್ರಮೋಷನ್, ಬಡ್ತಿ, ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ. ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ಸ್ವಲ್ಪ ಕುಂಭರಾಶಿ ಜಾತಕರು ಜಾಗೃತರಾಗಿರಿ ಅಂತ ಹೇಳ್ತಾ, ಹಾಗಾದ್ರೆ ಈ ವಾರ ನೀವು ಏನು ಮಂತ್ರವನ್ನ ಜಪ ಮಾಡಬೇಕು ಕುಂಭರಾಶಿ ಜಾತಕರು ಅಂದಾಗ, ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ, ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಬೇಕು. ಕಾಲರ ಕಾಲ ಮಹಾಕಾಲ ಶಿವನನ್ನ ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕು. ವೀರಭದ್ರ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ವಿಭೂತಿಯಿಂದ ಶಿವನ ಪೂಜೆ ಮಾಡಬೇಕು. ಅವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಮೀನರಾಶಿಯವರಿಗೆ ಬುಧ ಚತುರ್ಥಾಧಿಪತಿ, ಮೀನರಾಶಿಯವರಿಗೆ ಬುಧ ಸಪ್ತಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಹಾಗಾದ್ರೆ ಬುಧ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ದುಸ್ಥಾನ ಆಗಿದ್ರು ಕೂಡ ಶುಭ ಫಲಗಳನ್ನ ಕೊಡಬೇಕು. ತಾಯಿಯಿಂದ ನಿಮಗೆ ಅನುಕೂಲ ಆಗ್ಬೇಕು. ವಿವಾಹ ಜೀವನದಲ್ಲಿ ನಿಮ್ಗೆ ಅನುಕೂಲ ಆಗ್ಬೇಕು. ಆದ್ರೆ ಅಲ್ಲಿ ಕುಜ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತ ಕುಜ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅನುಕೂಲ ಆಗಲ್ಲ, ತೊಂದರೆಗಳಾಗ್ಬಿಡುತ್ತೆ. ಭೂಮಿ ವಿಚಾರದಲ್ಲಿ ತೊಂದರೆ, ವಾಹನಗಳ ವಿಚಾರದಲ್ಲಿ ತೊಂದರೆ, ವಿವಾಹ ಜೀವನದಲ್ಲಿ ತೊಂದರೆಗಳಾಗುವಂಥದ್ದು, ವಿವಾಹ ಜೀವನದಲ್ಲಿ ಸಂಶಯ ಬರುವಂಥದ್ದು, ಸಂಗಾತಿಯ ಬಗ್ಗೆ ನೀವು ಪುರುಷರಾಗಿದ್ರೆ ಪತ್ನಿಯ ಬಗ್ಗೆ ಸಂದೇಹ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮೇಲೆ ಸಂದೇಹ, ಸಂದೇಹದಿಂದ ಸಂಸಾರ ಜೀವನದಲ್ಲಿ ಒಡಕು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮೀನರಾಶಿ ಜಾತಕರು ಸಂದೇಹವನ್ನ ಪಡಬೇಡಿ. ಇನ್ನು 6ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀಯರ ವಿಚಾರದಲ್ಲಿ ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ತೊಂದರೆಗಳಾಗುವಂಥದ್ದು, ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಎಚ್ಚರ. ಇನ್ನು ಮೀನರಾಶಿ ಜಾತಕರಿಗೆ ವಿದೇಶ ಪ್ರಯಾಣ ಯೋಗ ಕೂಡ ಉಂಟಾಗ್ತಾ ಇದೆ. ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಮಾಡ್ತೀರಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಈ ಟೈಮಲ್ಲಿ ಮೀನರಾಶಿ ಜಾತಕರು. ಅದರಲ್ಲೂ USA ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋರು ಅಥವಾ ಇಂಪೋರ್ಟ್ ಮಾಡೋರು ಕೂಡ ಸ್ವಲ್ಪ ಜಾಗೃತೆಗೆಲ್ಲ ಟ್ಯಾರಿಫ್ ಎಲ್ಲ ಇರೋದ್ರಿಂದ ಸ್ವಲ್ಪ ನೀವು ಹುಷಾರಾಗಿ ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ಅದೇ ಫೈನಾನ್ಷಿಯಲ್ ಗ್ರೋತ್. ಯಾವಾಗಲೂ ಕೂಡ ಶೇರ್ ಬಜಾರಲ್ಲಿ ಲಾಂಗ್ ಟೈಮ್ ನೀವು ಇಟ್ಟಾಗ ಯಾವತ್ತಿದ್ರೂ ಕೂಡ ಗ್ರಾಫ್ ಏನಾಗ್ಬೇಕು, ಮೇಲಕ್ಕೆ ಹೋಗ್ಬೇಕು. ಸೆನ್ಸೆಕ್ಸ್ ಮೇಲಕ್ಕೆ ಹೋಗ್ಬೇಕು, ನಿಫ್ಟಿ 50 ಮೇಲಕ್ಕೆ ಹೋಗ್ಬೇಕು ಅಲ್ವಾ. ಕೆಳಗಡೆ ಬಿದ್ರು ಮತ್ತೆ ಮೇಲಕ್ಕೆ ಹೋಗುತ್ತೆ. ಒಂದೇ ತರ ಇರಲ್ಲ, ಒಂದೇ ಸ್ಟ್ರೈಟ್ ಲೈನ್ ಇರಲ್ಲ.
ನಾಸ್ಡಾಕ್ ಆಗ್ಲಿ, ಅಮೆರಿಕದಾಗಿರ್ಲಿ, ಅದು ಕೂಡ ಮೇಲೆ ಹೋಗ್ಲೇಬೇಕು. ಹಾಗೆ ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಬಡ್ತಿ, ಅಧಿಕಾರ ಕಳೆದುಕೊಂಡವ್ರಿಗೆ, ಮೀನರಾಶಿಯವರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಮಧ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ಇನ್ನು ಮೀನರಾಶಿಯವರಿಗೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ವಿವಾಹ ಆಗೋಕ್ಕಿಂತ ಮೊದಲು ಎಲ್ಲ ಪರೀಕ್ಷೆಗಳು ಮಾಡ್ಕೋಬೇಕು. ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗ್ತಿರೋ ಹಾಗೆ ನೋಡಿದ ತಕ್ಷಣ ಆಕರ್ಷಣೆ ಆಗೋದಲ್ಲ. ವಧು ನಿಮಗೆ ನಿಮ್ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ, ವರನ ಆಯುಷ್ಯು ಆರೋಗ್ಯ ಚೆನ್ನಾಗಿರುತ್ತಾ ಇಲ್ವಾ, ಇವೆಲ್ಲ ಇಬ್ಬರು ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ಇದು ವಾರದ ಮೊದಲನೇ 5 ದಿನ ನಿಮ್ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ವಾರದ ಕೊನೆ 2 ದಿನ, ಶನಿವಾರ ಭಾನುವಾರ ಖರ್ಚು ಜಾಸ್ತಿ, ಅಥವಾ ಹೆಲ್ತ್ ಪ್ರಾಬ್ಲಮ್, ಅನಾರೋಗ್ಯ ಉಂಟಾಗುತ್ತೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಶನಿವಾರ ಭಾನುವಾರ. ಲಾಭವಿಲ್ಲದ ಓಡಾಟ, ಸುಮ್ಮನೆ ಏನೋ ಓಡಾಡ್ತಾ ಇರ್ತೀರ, ಏನು ಪ್ರಯೋಜನ ಇರಲ್ಲ, ಅಥವಾ ಆಯಾಸ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ನಾನು ಮೀನರಾಶಿಯವರಿಗೆ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರುತ್ತೆ, ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಈಗ ಮೀನರಾಶಿಯವರು ಏನು ಪರಿಹಾರವನ್ನ ಮಾಡ್ಕೋಬೇಕು, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಓಂ ಪುಣ್ಯಾಯೈ ನಮಃ, ಓಂ ಪುಣ್ಯಾಯೈ ನಮಃ ಅಂತ ದೇವಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ಅದ್ರ ಜೊತೆಗೆ ಶಿವನನ್ನ ಕೂಡ ಪ್ರಾರ್ಥನೆ ಮಾಡಬೇಕು. ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ನಮ್ಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನಮ್ಗೆ ಮಾಡ್ಸಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಗಂಗಾ ಜಲದಲ್ಲಾದ್ರೂ ಶಿವನಿಗೆ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ದಯವಿಟ್ಟು ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಭಗವಂತ ಸುಖ ಸಂಪತ್ತು, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.